ಓಕೆ ಗೈಸ್, ಈ ಥರ ಒಂದು ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಹಿಂಗೆ ಮಾಡೋದು ಅಂತ ಫುಲ್ ಡೀಟೇಲ್ಡಾಗಿ ಬೇಗ ಹೇಳ್ಕೊಡ್ತೀನಿ. ನೀವು ಬೇಗ ಈ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಫೋಟೋ ಎಡಿಟಿಂಗ್ ಕಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಯಾರೇ ಆಗಿರಲಿ, ಹುಡುಗರಾಗಿರಲಿ ಹುಡುಗಿರಾಗಿರಲಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಇದೇ ಥರ ಫೋಟೋ ಎಡಿಟಿಂಗ್ ಕೂಡ ಹೇಳ್ಕೊಡ್ತೀನಿ, ಮತ್ತು ಅದರಿಂದನೇ ದುಡ್ಡು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಫಸ್ಟು ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಈ ಬ್ಯಾಕ್ಗ್ರೌಂಡ್ನ ಓಪನ್ ಮಾಡ್ಕೊಳ್ಳಿ. ಈ ಬ್ಯಾಕ್ಗ್ರೌಂಡ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟು ರೀಸೈಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಪಿಕ್ಸಾರ್ಟ್ ಕ್ವಾಲಿಟಿ ಲೂಸ್ ಆಗುತ್ತಲ್ಲ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ ಬೇಕಾದರೆ, ನಿಮ್ಗೆ ಏನಾದರೂ ನಿಮ್ಮ ಫೋಟೋ ಕ್ವಾಲಿಟಿ ಕಮ್ಮಿ ಆಗ್ತಾಯಿದ್ರೆ ನನ್ನ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. 2 ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಒಂದು ವೀಡಿಯೋ ಲಿಂಕ್ ಇದೆ, ಇನ್ನೊಂದು ವೀಡಿಯೋ ನೀವು ಫೋಟೋ ಎಡಿಟಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ಲೇ ಲಿಸ್ಟ್ಗೆ ಹೋದರೆ ಸಿಗುತ್ತೆ. ಮತ್ತು ಫೇಸ್ ರಿಟಚಿಂಗ್ ಸೀರೀಸ್ನ ನೀವು ನೋಡಿಲ್ಲ ಅಂದರೆ ನೋಡಿ, 4444 ಅಂತ ಹಾಕೊಳ್ಳಿ, ರೀಸೈಸ್ ಅಂತ ಹಾಕೊಳ್ಳಿ, ಕೆಳಗಡೆ ನಂಬರ್ ಬರುತ್ತೆ ಅದನ್ನು ಹಾಕೊಳ್ಳಿ, 3097 ಅನಿಸುತ್ತೆ, ನೋಡೋಣ 3097. ಓಕೆ, ರೀಸೈಸ್ ಆಗಿದೆ. ಏನಿಲ್ಲ, ಸಿಂಪಲಾಗಿ ಆ್ಯಡ್ ಫೋಟೋಗೆ ಹೋಗಿ, ಆ್ಯಡ್ ಫೋಟೋಗೆ ಹೋಗ್ಬಿಟ್ಟು ಒಂದು ಫುಲ್ ಬಾಡಿ ಫೋಟೋ ಬೇಕು ನಿಮ್ಮದು. ಒಂದು ಫುಲ್ ಬಾಡಿ ನನಗೆ ಎಷ್ಟು ಬೇಕು ಅಷ್ಟು ಕ್ರಾಪ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಪಾರ್ಟ್ಸ್ ಏನಾದರೂ ಇದ್ದರೆ ಎರೇಸ್ ಮಾಡ್ಕೊಳ್ಳಿ ಸಿಂಪಲಾಗಿ. ಓಕೆ, ಇವಾಗ ಇಷ್ಟಿದೆ, ಇಷ್ಟಕ್ಕೆ ಆ್ಯಡ್ ಮಾಡ್ಕೋತೀನಿ ಚಿಕ್ಕದಾಗೆ ಕ್ರಿಯೇಟಾಗಿ. ಓಕೆ, ಇವಾಗ ಈ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಫೋಟೋ ಮೇಲೆ ಹೋಗೋಣ. ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಇನ್ನೂ ಒಂದು ಕೂಡ ಆ್ಯಡ್ ಮಾಡ್ಕೋತೀನಿ. ನಿಮ್ಗೆ 2 ಡಿಫ್ರೆಂಟ್ ಫೋಟೋನ ತೊಗೊಳ್ಳಿ. ನೋಡಿ, ಇದು ದೊಡ್ಡದಾಗ ಆ್ಯಡ್ ಮಾಡ್ಕೋತೀನಿ. ದೊಡ್ಡದಾಗ ಆ್ಯಡ್ ಮಾಡಿಬಿಟ್ಟು ಇದೇನು ಈ ಥರ ಮುಂದೆ ಬಂದಿದೆ ಅಂತ ಅಂದ್ಕೊಂಡ್ರೆ ನಿಮ್ಮ ಮೇಲ್ಗಡೆ ಒಂದು ಆಪ್ಷನ್ ಕಾಣುತ್ತೆ, ಅದನ್ನು ಮೂವ್ ಡೌನ್ ಅಂತ ಮಾಡಿ. ಸಿಂಪಲಾಗಿ ಈ ಥರ ಆಗುತ್ತೆ. ಎರೇಸರ್ನ ಸೆಲೆಕ್ಟ್ ಮಾಡ್ಕೊಂಡು ಎರೇಸರ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾರ್ಡ್ನೆಸ್ನ ಕಮ್ಮಿ ಮಾಡ್ಕೊಂಡು ಸಿಂಪಲಾಗಿ ಒಂದ್ಸಲ ಈ ಥರ ಎರೇಸ್ ಮಾಡಿ, ಫೇಡ್ ಆಗುತ್ತೆ. ಮತ್ತು ಇದರಲ್ಲಿ ನಾನು ಫೇಸ್ ಸ್ಮೂತ್ ಮಾಡ್ಕೊಂಡಿಲ್ಲ. ಫೇಸ್ ರಿಟಚಿಂಗ್ ಸೀರೀಸಲ್ಲಿ ಬರೋ ಫೇಸ್ ರಿಟಚಿಂಗೇ ಮಾಡ್ಕೊಂಡಿಲ್ಲ. ನೀವು ಮಾಡ್ಕೋಬೇಕಾದ್ರೆ ಫೇಸ್ ರಿಟಚಿಂಗ್ ಸೀರೀಸ್ನಲ್ಲಿರೋದು ಎಲ್ಲ ಎಪಿಸೋಡ್ಸ್ ನೋಡಿ ಕಲ್ತ್ಕೋಬೇಕು. ಯಾಕಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಫೇಸ್ನ ಸ್ಮೂತ್ ಮಾಡೋಕ್ಕೆ ಹೇಳ್ತೀನಿ, ಟೆಕ್ಸ್ಚರ್ ಹಾಕೋಕ್ಕೆ ಹೇಳ್ತೀನಿ, ರಿಟಚಿಂಗ್ ಮಾಡೋಕ್ಕೆ ಹೇಳ್ತೀನಿ. ಯಾಕಂದರೆ ಫೇಸ್ ಒಂದು ಅದ್ಭುತವಾದ ಒಂದು ಪಾರ್ಟ್ ಆಗಿರುತ್ತೆ ನಮ್ಮ ಒಂದು ಫೋಟೋ ಎಡಿಟಿಂಗ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಫೇಸ್ ನೀವು ಎಡಿಟಿಂಗ್ ಮಾಡಿಕೊಳ್ಳೇಬೇಕು. ಆ ಫೇಸ್ ರಿಟಚಿಂಗ್ ಸೀರೀಸ್ ನೋಡಿಲ್ಲ ಅಂದರೆ ಫಸ್ಟು ನೋಡಿ. ಓಕೆ, ರೈಟ್ ಅಂತ ಕೊಟ್ಕೊಳ್ಳೋಣ. ರೈಟ್ ಅಂತ ಕೊಟ್ಕೊಂಡ್ಮೇಲೆ ಸುಮ್ಮನೆ ಟಚ್ ಮಾಡೋಣ. ಟೆಕ್ಸ್ಟ್ಗೆ ಹೋಗೋಣ. ನೀವೇನಾದರೂ ಟೆಕ್ಸ್ಟ್ ಹಾಕೋದಿದ್ರೆ ನನ್ನ ಚಾನಲ್ ನೇಮ್ ಹಾಕ್ತೀನಿ, ದೀಪ್ ಸುರೇಶ್ ಅಂತ. ಓಕೆ, ನನ್ನ ಚಾನಲ್ ನೇಮ್ ಹಾಕಿದ್ದೀನಿ. ಟೆಕ್ಸ್ಟ್ ಹಾಕೋದಿದ್ರೆ ಈ ಥರ ಹಾಕ್ಬಿಟ್ಟು ಇಲ್ಲೇ ಸೇಮ್ ಆಪ್ಷನ್ಗೆ ಬನ್ನಿ, ಮೂವ್ ಡೌನ್ ಅಂತ ಕೊಡಿ, ಅದು ಹಿಂದೆ ಹೋಗುತ್ತೆ ಸಿಂಪಲಾಗಿ. ಓಕೆ, ನೆಕ್ಸ್ಟು ಆ್ಯಡ್ ಫೋಟೋ ಮೇಲೆ ಹೋಗೋಣ. ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಇಲ್ಲೊಂದು ಶ್ಯಾಡೋ ಕೊಟ್ಟಿರ್ತೀನಿ. ಶ್ಯಾಡೋಸ್ ಕೂಡ ಇದೆಲ್ಲ ಫೋಟೋಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಿಗುತ್ತೆ. ಶ್ಯಾಡೋಸ್ ನೋಡಿ, ಸೈಜ್ ದೊಡ್ಡ ಮಾಡ್ಕೊಂಡು ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಒಪೆಸಿಟಿನ ಕಮ್ಮಿ ಮಾಡಿ ಸಿಂಪಲಾಗಿ ಅಷ್ಟೇ. ಓಕೆ, ಈ ಒಂದು ಫೋಟೋ ನಿಮಗೆ ಎಡಿಟ್ ಆಗಿದೆ. ಮತ್ತು ನೀವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮೇಲೆ ಹೋದರೆ ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೋಬೋದು, ಸ್ವಲ್ಪ ಕಾಂಟ್ರಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇದರಿಂದ ನಿಮ್ಮ ಫೋಟೋ ಒಂದು ಒಳ್ಳೆ ಒಂದು ಲುಕ್ ಬರುತ್ತೆ. ಫೇಸ್ ಸ್ಮೂತ್ ಮಾಡ್ಕೊಳ್ಳೋದು ಮರಿಬೇಡಿ, ಹೇಳಿದ್ದೀನಿ. ಓಕೆ, ಡ್ರಾ ಟೂಲಲ್ಲಿ ಹೋಗಿ ಇದನ್ನು ಸೇವ್ ಮಾಡೋಣ. ಡ್ರಾ ಮೇಲೆ ಕ್ಲಿಕ್ ಮಾಡೋಣ. ಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಇಮೇಜ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ. ಓಕೆ, ಇದೇ ಥರ ನಿಮಗೆ ವೀಡಿಯೋಸ್ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಇನ್ಮೇಲೆ ನೀವು ಸಪೋರ್ಟ್ ಮಾಡ್ತಾ ಹೋಗ್ಬೇಕಷ್ಟೇ ಫ್ರೆಂಡ್ಸ್. ಇನ್ನೂ ಅದ್ಭುತವಾಗಿರೋ ಎಪಿಸೋಡ್ಸ್ ಬರುತ್ತೆ. ಆದಷ್ಟು ಬೇಗ ಫೋಟೋಶಾಪ್ ಕಂಪ್ಲೀಟ್ ಮೊಬೈಲ್ ವರ್ಷನ್ ಫೋಟೋಶಾಪ್ ವೀಡಿಯೋಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೀರೀಸ್ ಕಾಯ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್.